ಹಿಂದುಳಿದ ವರ್ಗಕ್ಕೆ ಶೂನ್ಯವನ್ನ ಕೊಟ್ಟಿರುವಂತಹ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಪಖ್ಯಾತಿ ಯಾರಾದರೂ ಇದ್ರೆ ಯಾರು ಅಂತ ತಮಗೂ ಏನು ಸಿದ್ದರಾಮಯ್ಯ ಮಾತು ನೋಡಿದ್ರೆ ಅಹಿಂದ ಅಹಿಂದ ಚುನಾವಣೆ ಬಂದಾಗ ಅಹಿಂದ ಬರೀ ಮುಂದೆ ಬನ್ನಿ ಚುನಾವಣೆ ಆದ್ಮೇಲೆ ನಾವು ಮುಂದೆ ಹೋಗ್ತೀವಿ, ಹಿಂದೆ ಬನ್ನಿ. ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಮೋಸ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಆರೋಗ್ಯ ವೈದ್ಯ ನಿಗಮಕ್ಕೆ ನಾವಿದ್ದಾಗ ದುಡ್ಡು ಕೊಟ್ಟ ಮೇಲೆ ಅವನು ಬಹಳ ಅಚ್ಚುಕಟ್ಟಾಗಿ ನಡೆಸಿದ. ಕಂಪ್ಲೀಟ್ ಡಿಜಿಟಲೈಸೇಷನ್ ಮಾಡಿ ಅವರಿಗೆ ಕೊಟ್ಟು ದುಡಿಮೆಯನ್ನ ಮಾಡಿಸಿ 90% ರಿಕವರಿಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವಂತಹ ನಿಗಮ ಅಂದ್ರೆ ಯಾಕಂದ್ರೆ ಲೆಕ್ಕ ಪಕ್ಕ ಇದೆ. ಆದ್ರೆ ಆ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ ಕೊಡಬೇಕಾಗಿರೋ ಹಣ ಕಳೆದ 2 ವರ್ಷದಿಂದ ಬಂದಿಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿರೋದನ್ನು ನೋಡ್ತೀವಿ. ಯಾವ ನೈತಿಕತೆಯಿಂದ ಇವರು ಹಿಂದುಳಿದ ವರ್ಗದ ಮತವನ್ನ ಕೇಳ್ತಾರೆ? ಅದೇ SC/ST ಹಣ ಅದು ಕೂಡ ಸುಮಾರು 40,000ಕ್ಕಿಂತ ಹೆಚ್ಚು SC/ST ಜನಕ್ಕೆ ಇಟ್ಟಿರುವಂತಹ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ. ಎಲ್ಲ SC/ST ನಿಗಮದಲ್ಲಿ ಭ್ರಷ್ಟಾಚಾರ ಇದೆ. ಒಂದು ಗಂಗಾ ಕಲ್ಯಾಣ ತೋರಿಸ್ಕೋಬೇಕು ಅಂತಂದ್ರೆ ದುಡ್ಡಿಂದ ಆಗುದಿಲ್ಲ. ಬಡವರು SC/ST ಸಲುವಾಗಿ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹಣದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯ ಮೂಗಿನ ಕೆಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಮೌನ ಸಮ್ಮತ ಸಂಪೂರ್ಣವಾದಂತಹ ಕಂಬಳವನ್ನು ಕೊಟ್ಟು ನಿಂತಿದ್ದಾರೆ. ಅದಕ್ಕೆ ನಾನು ಏನು ಹೇಳಿದೆ, ಈ ರಾಜ್ಯದಲ್ಲಿ ಒಂದು ಪೈಪೋಟಿ ಇದೆ. ಯಾರು ಅತಿ ಹೆಚ್ಚು ಲೂಟಿ ಮಾಡ್ತಾರ ಪೈಪೋಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಸದಸ್ಯರು. ಇವತ್ತು ನಾನು ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೆ. ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಮ್ಮದು ಆರ್ಥಿಕವಾಗಿಯೂ ಸುಭದ್ರವಾಗಿದೆ, ರಾಜಕೀಯವಾಗಿಯೂ ಸುಭದ್ರವಾಗಿದೆ. ಸ್ವಾಮಿ, ಆರ್ಥಿಕವಾಗಿ ಸುಭದ್ರ ಇದ್ರೆ ಈ ವರ್ಷ ಸುಮಾರು 15,000 ಕೋಟಿಗಿಂತ ಬಜೆಟ್ ಇರುವ ಹಣ ಖರ್ಚಾಗಿ ಮಾಡಿಲ್ಲ. ಯಾಕೆ ಖರ್ಚು ಮಾಡಿಲ್ಲ? ನಿಮ್ಮಲ್ಲಿ ಹಣ ಇಲ್ಲ, ಅದಕ್ಕೆ ಖರ್ಚು ಮಾಡಿಲ್ಲ. ನೀವು ಆರ್ಥಿಕವಾಗಿ ಸುಭದ್ರ ಇದೆ. ಸುಳ್ಳನ್ನು ದೊಡ್ಡ ಧ್ವನಿಯಲ್ಲಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ರಾಜಕೀಯವಾಗಿ ಸುಭದ್ರ. ದಿನನಿತ್ಯ ಪೇಪರ್ ನೋಡಿದ್ರೆ CM ಡೆಪ್ಯೂಟಿ CM ನಾನು ಕುರ್ಚಿ ಬಿಡಲ್ಲ ಅಂತಾರೆ. ನಾನು ಕುರ್ಚಿಯನ್ನ ಕಿತ್ಕೊಳ್ತೇನೆ. ಕುರ್ಚಿ ಕಾದಾಟ ದಿನನಿತ್ಯ ನಡೀತಾ ಇದೆ. ಈ ಚುನಾವಣೆ ಬಂದಿದೆ ಅಂತ ಅಲ್ಪ ವಿರಾಮ ಇದೆ. ಬರೆದಿಟ್ಟುಕೊಳ್ಳಿ, ಮೇ ತಿಂಗಳಲ್ಲಿ ಜಂಗಿ ನಿಕಾಲಿ ಕುಸ್ತಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ ಜಂಗಿ ನಿಕಾಲಿ ಕುಸ್ತಿ, ಮೇ ತಿಂಗಳಲ್ಲಿ ಕುರ್ಚಿಯ ಕುಸ್ತಿ ಖಂಡಿತವಾಗಿ ಕರ್ನಾಟಕ. ಜಂಗಿ ನಿಕಾಲಿ ಅಂತಂದ್ರೆ ಯಾರಿಗೆ ಒಬ್ಬರು ಇನ್ನೊಬ್ಬರು ಇರಬಾರ್ದು. ರಾಜಕೀಯವಾಗಿ ಜಂಗಿ ನಿಕಾಲಿ ಕುಸ್ತಿ. ಹೀಗಾಗಿ ರಾಜ್ಯವನ್ನು ಅನಭಿವೃದ್ಧಿ ತೆಗೆದುಕೊಂಡು ಹೋಗಿದ್ದಾರೆ. ಭ್ರಷ್ಟಾಚಾರ ತಾನು ಮಾಡ್ತಾ ಇದೆ, ಅಭಿವೃದ್ಧಿ ಆಗಿಲ್ಲ. ಇದೆಲ್ಲ ತುಂಬೆಲ್ಲ ಗೊತ್ತಿರುವಂತಹದ್ದು. ಆದ್ರೆ ಯಾವ ಏನು ಮಾಡಲ್ಲ. 5 ವರ್ಷ ಓಟ್ ಹಾಕಿಬಿಟ್ರೆ ಎಲ್ಲ ಸಹಾಯಕ. ಆದ್ರೆ ದಾವಣಗೆರೆ ದಕ್ಷಿಣ ಮತದಾರರಿಗೆ ಒಂದು ಅದೃಷ್ಟ ಬರೆದು ಬಂದಿದೆ. ಈ ಅನಿಷ್ಟ ಸರ್ಕಾರವನ್ನ ಕಿತ್ತೊಗೆಯುವ ಮೊದಲನೆಯ ಪ್ರಯತ್ನ ಅವಕಾಶ ನಿಮಗೆ ಬಂದಿದೆ. ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತ್ಯಧಿಕ ಮತಗಳಿಂದ ಆರಿಸಿಕೊಂಡು ಬಂದು ಈ ರಾಜ್ಯದ ರಾಜಕಾರಣದ ದಿಕ್ಕಸೂಚಿಯನ್ನು ತಾವು ಬದಲಾವಣೆಯನ್ನು ಮಾಡಬೇಕು. ಮತ್ತೊಮ್ಮೆ ಜನಪರವಾಗಿರುವಂತಹ, ಜನರಿಗೋಸ್ಕರ ಇರುವಂತಹ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ನಾವು ತರೋದಕ್ಕೆ ಮುನ್ನಡೆಯನ್ನು ಬರೀಬೇಕು ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳಿ.
ಕ್ಯಾಂಡಿಡೇಟ್ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯ ಬಡಬಡತನದಿಂದ ಬಂದವರು, ಆದರೆ ದುಡಿಮೆ ಮಾಡಿ ತನ್ನ ಸಂವಿಧಾನ ಬದುಕನ್ನು ಮಾಡ್ತಾರೆ. ನಾನು ತಿಳ್ಕೊಂಡಿರಲಿಲ್ಲ, ಈಗ ಮೊದಲೇ ಚುನಾವಣೆ ಅಂತ ನಾನು ತಿಳ್ಕೊಂಡಿದ್ದೆ. ಲೋಕಸಭೆ ನಿಂತಿದ್ದಲ್ಲ, ಈಗ ನಿಂತಿಲ್ಲ. ವಿನಯ್ ಕುಮಾರ್ ಅಲ್ಲ, ವಿನಯ್ ಕುಮಾರ್ ಅಲ್ಲ, ಈಗ ನಿಂತಿಲ್ಲ. ಇದೇ ಫಸ್ಟ್ ಕುಸ್ತಿ ಆಟ ಆಡ್ತೀನಿ, ಇದೇ ಫಸ್ಟ್. ಇನ್ನೊಬ್ಬ ನಿಂತಿದ್ದ, ಅವನ ಹೆಸರೇ ಪೈಲ್ವಾನ್ ಸಾದಿಕ್ ಪೈಲ್ವಾನ್. ಅವ್ನು ನೋಡಿಬಿಟ್ಟು ಏನೋ ದೊಡ್ಡ ಕುಸ್ತಿ ಆಡ್ತಾನಂತ 2-3 ದಿವಸ ಹವಾ ಮಾಡಿದ. ಆಮೇಲೆ ಏನು ಜಾದು ಮಾಡಿದ್ರು ಗೊತ್ತಿಲ್ಲ. ಸಾದಿಕ್ ಪೈಲ್ವಾನ್ ಅಖಾಡದಿಂದ ಜಿಗಿದು ಹೊರಗೆ ಕುಸ್ತಿ ಆಡೋಕ್ಕಿಂತ ಮುಂಚೆನೆ ತನ್ನ ಸೋಲನ್ನು ಒಪ್ಪಿಕೊಂಡು ಸರಿದುಬಿಟ್ಟ. ಆದರೆ ಈ ನಮ್ಮ ಪೈಲ್ವಾನ್ ಶ್ರೀನಿವಾಸ್ ನೋಡಕ್ಕೆ ಕಾಣ್ತಾನೆ, ಭಾಳ ಗಟ್ಟಿ. ಅಖಾಡದಿಂದ ಹಿಂಸೆ ನಾವು ಬೇಕಂತ ಒಂದು ಕೈ ನೋಡಿ ಬಿಡೋಣ. ನನಗೆ ವಿಶ್ವಾಸ ಇದೆ, ದಾವಣಗೆರೆ ಇತಿಹಾಸ ಬರುವಂತಹ ಗಂಗೇರಿಕಾರಿ ಕುಸ್ತಿಯನ್ನು ನಮ್ಮ ಪೈಲ್ವಾನ್ ಮುಗಿದು ಹೋಗಿದ್ದಾನೆ. ಅದಕ್ಕೆ ನಿಮ್ಮ ಶಕ್ತಿ ಮತ್ತು ಆಶೀರ್ವಾದ ಕೆಲಸ ನಾವು ಮಾಡಿದಂತ ನಂಬಿ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು